ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಸರ್ಕಾರ ಬಂದಾಗಿಂದನೂ ಕೂಡ ರೈತರಿಗೆ ಯಾವುದೇ ರೀತಿಯಾದಂಥ ಸಹಾಯಕ್ಕೆ ಬರಲಿಲ್ಲ. ಫ್ರೀ ಗ್ಯಾರಂಟಿ ಅನ್ನೋದೊಂದು ಬಿಟ್ಟರೆ ರೈತರ ಪರವಾಗಿ ನಿಂತಿದ್ದು ಯಾವುದೂ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಮ್ಮ 5 ವರ್ಷದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ನಾನು ಹೇಳೋವಂಥದ್ದು, ಇವೆಲ್ಲನೂ ಕೂಡ ಮೊನ್ನೆನೂ ಕೂಡ ಕಬ್ಬು ಬೆಳೆಗಾರದು ದೊಡ್ಡ ಹೋರಾಟ ಆಯಿತು. ಮಂತ್ರಿಗಳೆಲ್ಲ ಹೋಗಿ ಸಮಾಧಾನ ಮಾಡಿದ್ರು. ಆ ಸಮಾಧಾನ ಮಾಡಿದ್ಮೇಲೂ ಕೂಡ ಅಲ್ಲಿ ಹೇಳಿದ್ದು ನಾನು ಸ್ಟೇಟ್ಮೆಂಟು, ಮುಖ್ಯಮಂತ್ರಿಗಳು ಬೇರೆ ಬೇರೆ ಮಂತ್ರಿಗಳು, ಈ ಕೇಂದ್ರ ಸರ್ಕಾರ ನಿಗದಿ ಮಾಡೋದು ಅಂತ ಹೇಳಿದ್ರು. ಕೇಂದ್ರ ಸರ್ಕಾರ ಕಬ್ಬಿನ ಬೆಲೆಯನ್ನು ನಿಗದಿ ಮಾಡುವಂಥದ್ದು ಕೇಂದ್ರ ಸರ್ಕಾರ ಅಂತ ಹೇಳಿದ್ರು. ಪದೇ ಪದೇ ಹೇಳಿದ್ರು, ಒಬ್ಬರಲ್ಲ 4-5 ಜನ ಹೇಳಿದ್ರು. ನಾನು ಹೇಳ್ತೀನಿ, ಕೇಂದ್ರ ಸರ್ಕಾರ ನಿಗದಿ ಮಾಡುತ್ತೆ, ಅವ್ರದ್ದೊಂದು ರೇಟನ್ನು ಫಿಕ್ಸ್ ಮಾಡ್ತಾರೆ, MRP ಅಲ್ವಾ, FRP, FRP ನೋಡಿ ನಮ್ಗೆ ಹೆಂಗ್ ಗೈಡ್ ಮಾಡ್ತಾರೆ ನೋಡಿ. ಮಾಡ್ಬೇಕು, ನೀವು ಅಲ್ದಿರಿ ಇನ್ಯಾರು ಮಾಡ್ತೀರಿ? ಯಾಕಂದ್ರೆ ಇಲ್ಲಿಂದ ಅಲ್ಲಿಗೆ ಬಂದಿದ್ದೀರಲ್ಲ, ಅದಕ್ಕೆ ನನಗೂ ಸಹಾಯ ಮಾಡಕ್ ಮಾಡ್ತಾ ಇದ್ದೀರಾ. ಅದರಿಂದ ಕಬ್ಬು ನಿಗದಿ ಮಾಡೋ ಅಂಥದ್ದು ಯಾರು ನಿಗದಿ ಮಾಡೋದು ಅದನ್ನ ಹೇಳ್ತೀನಿ, ನಾನು ಹೇಳ್ತೀನಿ ಓದಿ. ಕಬ್ಬು ಆಧರಿಸಿದ ಬೆಲೆಯನ್ನ ಒಂದ್ಸರಿ ಕೇಂದ್ರ ನಿಗದಿ ಮಾಡಿದ್ಮೇಲೆ ಅದಕ್ಕೆ ಏನಾದರೂ ಹೆಚ್ಚುವರಿ ಕೊಡಬೇಕಾದ್ರೆ ಅದು ರಾಜ್ಯ ಸರ್ಕಾರಗಳೇ ಕೊಡಬೇಕು ಅಂತೇಳಿ ಕೋರ್ಟ್ ಆರ್ಡರ್ ಇದೆ. ಕೋರ್ಟ್ ಆರ್ಡರ್ ಕಾಪಿನೂ ತಂದಿದ್ದೀನಿ. ಓದು ಅಂದರೆ ಕೋರ್ಟ್ ಆರ್ಡರ್ ಕಾಪಿನೂ ಓದ್ತೀನಿ. ಓದಿ ಸರ್. ಕೋರ್ಟ್ ಆರ್ಡರ್ ಕಾಪಿನೂ ಇದೆ. ಹೆಚ್ಚುವರಿಯಾಗಿ ಏನು advised price which is always higher than the minimum price fixed by the central government, then and therefore there is no conflict ಅಂತಾನೂ ಇದೆ. ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಫಿಕ್ಸ್ ಮಾಡಿದ್ಮೇಲೆ ಹೈಯರ್ ಪ್ರೈಸ್ ಏನು ಕೊಡ್ತೀರಾ ಅದು ರಾಜ್ಯ ಸರ್ಕಾರ ಫಿಕ್ಸ್ ಮಾಡಬೇಕು ಅಂತ ಅದು ಇದೆ. ಸಿವಿಲ್ ಅಪೀಲ್ ನಂಬರ್ 7508 ವೆಸ್ಟ್ UP ಶುಗರ್ ಮಿಲ್ಸ್ ಅಸೋಸಿಯೇಷನ್ ಅಂಡ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ್ ಅಂಡ್ ಅದರ್ಸ್. ಇದ್ರ ಕಾಪಿ ನಿಮ್ಮ ಹತ್ರ ಇದೆ, ಕೊಡ್ತೀನಿ ನಾನು. ರಾಜ್ಯ ಸರ್ಕಾರನೇ ಹೆಚ್ಚುವರಿಯಾಗಿ ಕೊಡಬೇಕು ಅಂತೇಳಿ ಕೋರ್ಟ್ ಆದೇಶ ಬಂದಿದೆ. ಇಲ್ಲಿ ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ಒಂಥರ ಗೂಬೆ ಕೂಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ನಾನು ಹೇಳುವಂಥದ್ದು. ಅದರಿಂದ ಇಷ್ಟಾದರೂ ಪರವಾಗಿಲ್ಲ ಅಧ್ಯಕ್ಷರೇ, ಪ್ರಧಾನಿಗಳಿಗೆ ಮನವಿ ಮಾಡಬೇಕು. ಸಚಿವರು, ಕೃಷಿ ಸಚಿವರು ಯಾರಾದರೂ ಹೋಗಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿ, ಕೇಂದ್ರ ಸಚಿವರನ್ನ ಭೇಟಿ ಮಾಡಿ, ನಾನು ನೋಡಿರೋ ಅಂಥದ್ದು ಪದ್ಧತಿ ಅದು ಇರೋದು. ಹೋಗಿ ಅಪಾಯಿಂಟ್ಮೆಂಟ್ ತಗೊಂಡು ಭೇಟಿ ಮಾಡ್ತಾರೆ, ಕೊಡ್ತಾರೆ, ಬಿಡ್ತಾರೆ, ಆಮೇಲೆ ಲೇಟ್ ಆಗ್ಬೋದು, ಕೊಟ್ಟಿದ್ದಾರೆ ಇದುವರೆಗೂ. ಆದರೆ ಇಲ್ಲಿ ವಿಶೇಷ ಅಂತ ಹೇಳಿದ್ರೆ, ನಮ್ಮೊಬ್ಬ ಸಚಿವರು ದಿನೇಶ್ ಗುಂಡೂರಾವ್ ಅವರು ಏರ್ಪೋರ್ಟಲ್ಲಿ ನಾವೆಲ್ಲ ಪ್ರೋಟೋಕಾಲಲ್ಲಿ ಶೇಕ್ ಹ್ಯಾಂಡ್ ಕೊಡಕ್ಕೆ ಹೋಗ್ತೀರಿ, ನಮಸ್ಕಾರ, ಅಲ್ಲೋಗಿ ಮನವಿ ಕೊಡ್ತಾರೆ. ಇದೇನು ಕಾಟಾಚಾರಕ್ಕೆ ಕೊಡುವಂಥದ್ದ? ಒಂದು ಗೌರವ ಇಲ್ವಾ? ಒಂದು ರಾಜ್ಯ ಸರ್ಕಾರ ಒಂದು ಗೌರವಯುತವಾದಂಥ ಸಂಸ್ಥೆ, ಎಲೆಕ್ಟೆಡ್ ಸಂಸ್ಥೆ, ನೀವು ಕೊಡಬೇಕಾದ್ರೆ ಅದಕ್ಕೊಂದು ಗೌರವವಾದಂಥ ಸ್ಥಳ, ಆ ಸ್ಥಳದಲ್ಲಾದರೂ ಕೊಡಬೇಕು. ಏರ್ಪೋರ್ಟಲ್ಲಿ ಹಿಡಿದು ನೀವು ಪ್ರೋಟೋಕಾಲಲ್ಲಿ ಶೇಕ್ ಹ್ಯಾಂಡ್ ಕೊಡುವಂಥ ಸಂದರ್ಭದಲ್ಲಿ ನೀವು ಕಾಟಾಚಾರ ಕೊಟ್ರಿ ಅಂತ ಹೇಳ್ಬೇಕಷ್ಟೇ ಅವ್ರಿಗೆ. ಇದು ರಾಜ್ಯಕ್ಕೂ ಅವಮಾನ, ಬೇರೆಯವ್ರಿಗೂ ಅವಮಾನ ಮಾಡ್ದಂಗೆ ಅನಿಸ್ತದೆ. ಅಂದರೆ ಕಾಳಜಿ ಇಲ್ಲ ನಿಮಗೆ ಅಂತ ಹೇಳೋವಂಥದ್ದು. ಅದರಿಂದ ಇಲ್ಲಿ ಉತ್ತರ ಕರ್ನಾಟಕದ ದ್ರಾಕ್ಷಿ ಬೆಳೆಗಾರರ ಕಣ್ಣೀರು ತೊಳಿಬೇಕಾದ ಸರ್ಕಾರ ಸಬ್ಸಿಡಿ 500 ಕೋಟಿ ಕೊಡ್ತೀನಿ ಅಂದರು, ಪ್ರಣಾಳಿಕೆಯಲ್ಲಿ ಹೇಳಿದ್ರು, ಅದಕ್ಕೆ ಇಲ್ಲ. ಅದು ಫೋಟೋ ಕೊಟ್ಟಿರೋದು ಆಯ್ತು, ದಿನೇಶ್ ಗುಂಡೂರಾವ್ ಅವರೋಗಿ ಫ್ಲೈಟಿಂದ ಇಳಿದಾಗ ಕೊಟ್ಟಿರೋ ಫೋಟೋ ಇದು. ಅದು ಅವಶ್ಯಕತೆ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ನನಗನ್ಸುತ್ತೆ ಇವೆಲ್ಲನೂ ಕೂಡ ಸರ್ಕಾರ ಚುನಾವಣೆಗೆ ಮುಂಚೆ ನೀವೇನು ಹೇಳಿದ್ರಿ, ಚುನಾವಣೆ ಆದಮೇಲೆ ಯಾಕೆ ಮರ್ತೀರಿ ಸಿದ್ದರಾಮಯ್ಯನವರೇ ಅಂತ ನಾವು ಕೇಳ್ತಾ ಇದ್ದೀರಿ. ಮುಖ್ಯಮಂತ್ರಿ ನೀವೇ ಹೇಳಿದ್ದು ಆವರ್ತ ನಿಧಿ ಇಡ್ತೀರಿ ಅಂತೇಳಿ, ದ್ರಾಕ್ಷಿಗೆ ಕೊಡ್ತೀನಿ ಅಂತ ಹೇಳಿದ್ರಿ, ಸಬ್ಸಿಡಿ ಕೊಡ್ತೀನಿ ಅಂತ ಹೇಳಿದ್ರಿ. ಇವತ್ತೇನೂ ಇಲ್ಲ. ಅಂದರೆ ಗೆದ್ದ ಮೇಲೆ ಹೊರಟೋಯ್ತು. ಅದೇನೋ ಹೇಳ್ತಾರಲ್ಲ, ಏಣಿ ಹತ್ತದ ಮೇಲೆ
ಏಣಿನ ಎಗರ್ಸ್ ಒದ್ರಂತೆ. ಮೊನ್ನೆ ಹೇಳೋದು ಬೇಡ, ಏನೋ ದೇವೇಗೌಡರು ಏನೋ ಪ್ರೆಸ್ ಮೀಟ್ ಮಾಡಿದ್ರು. ನಾನೇ ಮಾಡಿದ್ದು ಸಿದ್ದರಾಮಯ್ಯನವ್ರಿಗೆ, ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ದು ನಾನೇ, ನನ್ನೇ ಮರ್ತುಬಿಟ್ಟವ್ರೆ ಅಂತ ಹೇಳಿದ ಜ್ಞಾಪಕ ಏನೋ ಗೊತ್ತಿಲ್ಲ ನನಗೆ ಸರಿಯಾಗಿ. ಹಂಗಾಗೋಯ್ತು ಇಲ್ಲಿ. ಅವ್ರು ಬಿಡಿ, ಏನೋ ಮಾಡ್ಕೊಂಡೆ, ಅದು ಪಾಲಿಟಿಕ್ಸು, ಅವ್ರದ್ದು ಗುರು ಶಿಷ್ಯರ ಸಂಬಂಧ ಏನಾನ ಹಾಕೊಳ್ಳಿ. ಈಗ ದೂರ ಆಗವ್ರೆ ವೈರಿಗಳು, ಅದು ಬೇರೆ ಪ್ರಶ್ನೆ. ಅಷ್ಟಿದ್ರು ಮೊನ್ನೆ ಹೋಗಿದ್ರು, ಆರೋಗ್ಯ ವಿಚಾರಣೆ ಮಾಡಕ್ಕೆ ಹೋಗಿದ್ರು. ಆ ಪ್ರೀತಿ ಹಳೆ ಪ್ರೀತಿಯಿಂದ ಹೋಗಿದ್ದಾರೆ, ಅದು ಬೇರೆ ಪ್ರಶ್ನೆ. ಆದರೆ ಇಲ್ಲಿ ರೈತರಿಗೆ ಯಾಕೆ ಮೋಸ ಮಾಡಿದ್ರಿ? ನೀವೇ ಹೇಳಿ, ರೈತರಿಗೆ ಯಾಕೆ ಮೋಸ ಮಾಡಿದ್ರಿ? ನೀವು ಕೊಡಬೇಕಾಗಿತ್ತಲ್ಲ. ನುಡಿದಂತೆ ನಡೆದ ಸರ್ಕಾರ 20-30 ಕೋಟಿ ಖರ್ಚು ಮಾಡಿದ್ರಿ. ಈಗ ನಾನು ಹೇಳಿದ್ದು ಓದಿದ್ದೆಲ್ಲ ನೀವೇ ಹಾಕಿರೋದು, ನೀವೇ ಪ್ರಿಂಟ್ ಮಾಡಿರೋದು, ನೀವೇ ಟ್ವೀಟ್ ಮಾಡಿರೋದು. ನುಡಿದಂತೆ ಎಲ್ಲಿ ನಡೆದಿದ್ದೀರಾ?